ವಂದೇ ಮಾತರಂ ಪೂರ್ಣ ಹಾಡಿಗೆ ಕಾಂಗ್ರೆಸ್ ಕತ್ತರಿ ಹಾಕಿದ್ದು ಯಾಕೆ? ವಂದೇ ಮಾತರಂ ಗೀತೆಯ ಶತಮಾನೋತ್ಸವವನ್ನ ಆಗಿನ ಕಾಂಗ್ರೆಸ್ ಸರ್ಕಾರ ಆಚರಿಸಲಿಲ್ಲ ಯಾಕೆ? ಆರ್ಎಸ್ಎಸ್ ವಂದೇ ಮಾತರಂಗೆ ಗೌರವ ಕೊಡುತ್ತಿಲ್ಲವೇ? ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಸ್ನೇಹಿತರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ರಣಮಂತ್ರ ವಂದೇ ಮಾತರಂ ಗೀತೆಗೆ 150 ವರ್ಷದ ಸಂಭ್ರಮ. ಕವಿ ಬಂಕಿಂಚಂದ್ರ ಚಟರ್ಜಿ ಅವರ ಈ ಒಂದು ಗೀತೆ ತಾಯಿ ಭಾರತೀಯನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಂಧಮುಕ್ತಗೊಳಿಸುವ ಸಲುವಾಗಿ ಸಹಸ್ರಾರು ಭಾರತೀಯರನ್ನ ಬಡಿದೆಬ್ಬಿಸಿತ್ತು. ಈ ಒಂದು ಗೀತೆ ಇಡೀ ಭಾರತವನ್ನ ಒಂದುಗೂಡಿಸಿತ್ತು. ಅಂತಹ ಸ್ವಾತಂತ್ರ್ಯದ ರಣಮಂತ್ರಕ್ಕೆ ಕಾಂಗ್ರೆಸ್ ಸ್ವಾತಂತ್ರ್ಯ ಸಿಗುವ ಮೊದಲೇ ಕತ್ತರಿ ಹಾಕಿತ್ತು. ಮುಸ್ಲಿಮರನ್ನ ಓಲೈಸುವ ಸಲುವಾಗಿ ವಂದೇ ಮಾತರಂಗೆ ಕಾಂಗ್ರೆಸ್ ಕತ್ತರಿ ಪ್ರಯೋಗ ಮಾಡಿದೆ ಎಂಬುದು ಇತಿಹಾಸದ ಕರಾಳ ಸತ್ಯ. ಇದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ಕೂಡ ಬೇಕಾದಷ್ಟು ಸಿಗುತ್ತದೆ. ಸುಭಾಷ್ರಿಗೆ ಪತ್ರ ಬರೆದಿದ್ದರು ನೆಹರು. ವಂದೇ ಮಾತರಂನಲ್ಲಿರುವ ದೇವಿ ಪದ ಅಸಂಬದ್ಧ, ರಾಷ್ಟ್ರೀಯ ಗೀತೆ ಸ್ಥಾನಮಾನ ನೀಡಲು ಇದು ಅರ್ಹವಲ್ಲ ಎಂದು 1937 ಸೆಪ್ಟೆಂಬರ್ 1ರಂದು ಜವಾಹರ್ಲಾಲ್ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ರಿಗೆ ಪತ್ರ ಬರೆದಿದ್ದರು. ಆದರೆ ಸುಭಾಷ್ ಚಂದ್ರ ಬೋಸರು ವಂದೇ ಮಾತರಂ ಪೂರ್ಣ ಹಾಡು ಭಾರತದ ರಾಷ್ಟ್ರೀಯ ಗೀತೆಯಾಗಬೇಕು ಎಂದು ಪಟ್ಟು ಹಿಡಿದಿದ್ದರು. 1937 ಅಕ್ಟೋಬರ್ 20ರಂದು ಸುಭಾಷ್ರಿಗೆ ಮತ್ತೊಂದು ಪತ್ರ ಬರೆದ ನೆಹರು ಅವರು ವಂದೇ ಮಾತರಂನ ಹಿನ್ನೆಲೆ ದೇಶದ ಮುಸ್ಲಿಮರನ್ನ ಕೆರಳಿಸುವ ಸಾಧ್ಯತೆ ಇದೆ ಎಂದು ನೆಹರು ಉಲ್ಲೇಖಿಸಿದರು. ವಂದೇ ಮಾತರಂಗೆ ಕಾಂಗ್ರೆಸ್ ಕತ್ತರಿ ಹಾಕಿದ್ದು ಯಾಕೆ? 1923ರಲ್ಲಿ ಕಾಕಿನಾಡದಲ್ಲಿ ನಡೆದಿದ್ದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಹಾಡಲು ಬಂದ ದೇಶದ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರಾಗಿದ್ದ ಪಂಡಿತ ವಿಷ್ಣು ದಿಗಂಬರ ಫಲುಸ್ಕರ್ ಅವರಿಗೆ ಅಧ್ಯಕ್ಷತೆ ವಹಿಸಿದ್ದ ಮೌಲಾನಾ ಮಹಮ್ಮದ್ ಅಲಿ ವಿರೋಧ ವ್ಯಕ್ತಪಡಿಸಿದರು. ವಿರೋಧವನ್ನ ಲೆಕ್ಕಿಸದೆ ಫಲುಸ್ಕರ್ ಅವರು ವಂದೇ ಮಾತರಂ ಪೂರ್ಣ ಗೀತೆಯನ್ನ ಹಾಡಿದ್ದರು. ಅಧಿವೇಶನದಲ್ಲಿ ಉಪಸ್ಥಿತರಿದ್ದ ಗಾಂಧಿ, ನೆಹರು ಮೂಕ ಪ್ರೇಕ್ಷಕರಾಗಿದ್ದರು. 1937ರವರೆಗೆ ಆಗಿನ ಕಾಂಗ್ರೆಸ್ ಸಂಘಟನೆ ಪ್ರತಿ ವರ್ಷ ನಡೆಸುತ್ತಿದ್ದ ಎಲ್ಲಾ ಅಖಿಲ ಭಾರತೀಯ ಅಧಿವೇಶನಗಳಲ್ಲಿ ವಂದೇ ಮಾತರಂ ಪೂರ್ಣ ಗೀತೆಯನ್ನ ಹಾಡಲಾಗುತ್ತಿತ್ತು. 1937 ಅಕ್ಟೋಬರ್ನಲ್ಲಿ ನಡೆದಿದ್ದ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಹಾಡಿನ ಒಟ್ಟು 6 ಶ್ಲೋಕಗಳಲ್ಲಿ ಕೊನೆಯ 4 ಶ್ಲೋಕಗಳನ್ನ ತೆಗೆದು ಕೇವಲ 2 ಶ್ಲೋಕಗಳನ್ನ ಹಾಡಲಾಯಿತು. ಅಂದ್ರೆ ವಂದೇ ಮಾತರಂ ಹಾಡಿನಲ್ಲಿ ಉಲ್ಲೇಖವಾಗಿದ್ದ ನೀನೇ ದುರ್ಗೆ, ನೀನೇ ಕಾಳಿ ಎಂಬ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಕಮಲದಳ ವಿಹಾರಿಣಿ ಎಂದು ಭಾರತ ಮಾತೆಯನ್ನು ಹೊಗಳುವ ಎಲ್ಲಾ ಸಾಲುಗಳನ್ನ ತೆಗೆದುಹಾಕಲಾಯಿತು. ಹೀಗೆ ಕಾಂಗ್ರೆಸ್ ವಂದೇ ಮಾತರಂ ಮಹಾಮಂತ್ರದ ಆತ್ಮವನ್ನೇ ಕಿತ್ತೆಸೆಯಿತು. ಸ್ನೇಹಿತರೆ, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಎಸ್ಎಸ್ ಸ್ಥಾಪನೆಯಾದ ದಿನದಿಂದ ವಂದೇ ಮಾತರಂನ ನಿರ್ಲಕ್ಷಿಸುತ್ತಾ ಬಂದಿದೆ, ಆರ್ಎಸ್ಎಸ್ ಶಾಖೆಗಳಲ್ಲಿ ವಂದೇ ಮಾತರಂ ಹಾಡನ್ನ ಹಾಡುವುದಿಲ್ಲ ಎಂದು ಬರೆದಿದ್ದಾರೆ. ಇದೆಷ್ಟು ಬಾಲಿಶ ಹೇಳಿಕೆ ಅಂದ್ರೆ, ಇವತ್ತೇನಾದರೂ ಆರ್ಎಸ್ಎಸ್ ಇಲ್ಲದೆ ಇರುತ್ತಿದ್ದರೆ ಬಂಕಿಂಚಂದ್ರರು ಬರೆದಿದ್ದ ವಂದೇ ಮಾತರಂನಲ್ಲಿ 6 ಶ್ಲೋಕಗಳಿತ್ತು ಎಂದು ಜನಸಾಮಾನ್ಯರಿಗೆ ತಿಳಿಯುತ್ತಲೇ ಇರಲಿಲ್ಲ. ಅಷ್ಟೊಂದು ಕರಾರುವಕ್ಕಾಗಿ ಕೇವಲ 2 ಶ್ಲೋಕಗಳನ್ನ ಇಡೀ ದೇಶ ಪಠಿಸುವಂತೆ ಮಾಡಿತ್ತು ಕಾಂಗ್ರೆಸ್. ಅಂದ ಹಾಗೆ ಪೂರ್ಣ ವಂದೇ ಮಾತರಂ ಹಾಡನ್ನ ಜೀವಂತವಾಗಿ ಇರಿಸಿದ್ದೇ ಆರ್ಎಸ್ಎಸ್ ನ ವಿವಿಧ ಕ್ಷೇತ್ರದ ಸಂಘಟನೆಯಾಗಿರುವ ವಿದ್ಯಾಭಾರತಿ ಅಡಿಯಲ್ಲಿ ಬರುವ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಂದೇ ಮಾತರಂನ ಪೂರ್ಣ ಹಾಡನ್ನ ಪ್ರತಿನಿತ್ಯ ಪ್ರಾರ್ಥನೆಯ ರೂಪದಲ್ಲಿ ಹಾಡಲಾಗುತ್ತದೆ. ವಂದೇ ಮಾತರಂ ಗೀತೆಯ ಶತಮಾನೋತ್ಸವವನ್ನ ಆಗಿನ ಕಾಂಗ್ರೆಸ್ ಸರ್ಕಾರ ಆಚರಿಸಲಿಲ್ಲ ಯಾಕೆ? ಅಂದ ಹಾಗೆ ವಂದೇ ಮಾತರಂ ಗೀತೆಯ 100ನೇ ವರ್ಷಾಚರಣೆಯನ್ನ ಆಗಿನ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ. ಹೌದು, 1975 ನವೆಂಬರ್ ತಿಂಗಳಿಗೆ ವಂದೇ ಮಾತರಂ ಗೀತೆಗೆ 100 ವರ್ಷ ತುಂಬಿತ್ತು. ಆಗಿನ ಇಂದಿರಾ ಗಾಂಧಿ ಸರ್ಕಾರ ಇದನ್ನ ಆಚರಣೆ ಮಾಡಲೇ ಇಲ್ಲ. ವಿಪರ್ಯಾಸ ಏನ್ ಗೊತ್ತಾ? ಯಾವ ವಂದೇ ಮಾತರಂ ರಣಮಂತ್ರದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತೋ ಅದೇ ವಂದೇ ಮಾತರಂಗೆ 100 ವರ್ಷ ತುಂಬಿದಾಗ ದೇಶಕ್ಕೆ ತುರ್ತು ಪರಿಸ್ಥಿತಿಯ ಹೇರಿಕೆ ಮಾಡಲಾಗಿತ್ತು. ಜನಸಾಮಾನ್ಯರ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗಿತ್ತು. ಆ ಸಮಯದಲ್ಲಿ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗುವುದು ಕೂಡ ಅಪರಾಧವಾಗಿತ್ತು. ವಂದೇ ಮಾತರಂಗೆ ಇಷ್ಟೆಲ್ಲ ಅಪಮಾನಗಳನ್ನ ಮಾಡಿದ್ದ ಕಾಂಗ್ರೆಸ್ ಇವತ್ತು ಆರ್ಎಸ್ಎಸ್ ವಂದೇ ಮಾತರಂಗೆ ಗೌರವ ಕೊಡುವುದಿಲ್ಲ ಎಂದು ಹೇಳುವುದಕ್ಕೆ ಯಾವ ನೈತಿಕತೆಯೂ ಇಲ್ಲ. ಅಂದ ಹಾಗೆ ವಂದೇ ಮಾತರಂ ಹಾಡು ಕತ್ತರಿ ಪ್ರಯೋಗಕ್ಕೆ ಒಳಗಾಗಿದ್ದು ಈ ದೇಶದ ಒಂದು ಸಮುದಾಯವನ್ನ ಓಲೈಸುವ ಸಲುವಾಗಿಯೇ ಅನ್ನೋದು ಇತಿಹಾಸದ ಕರಾಳ ಸತ್ಯ ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.